ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಜುನನ ವಿಷಾದ ಯೋಗ. ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯವೂ ಒಂದು ಯೋಗವಾಗಿ ಪರಿಣಮಿಸುತ್ತದೆ. ಕಾರಣ, ಅದರಲ್ಲಿ ಕೃಷ್ಣ ಹೇಳದೆ ಬಿಟ್ಟಿರೋ ವಿಷಯ ಯಾವುದೂ ಇಲ್ಲ. ಒಂದೊಂದು ಯೋಗವು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕಂಡುಕೊಳ್ಳುವಂತಹ ಅನುಭವ. ಜೀವಾತ್ಮ ಪರಮಾತ್ಮನಿಗೆ ಒಂದಾಗಿ ಕಂಡುಕೊಳ್ಳುವುದಕ್ಕೆ ಯೋಗವೆಂದು ಹೆಸರು. ಮೊದಲನೇ ಯೋಗಕ್ಕೆ ವಿಷಾದ ಯೋಗವೆಂದು ನಾಮಕರಣ ಮಾಡಿದ್ದಾರೆ. ನಮ್ಮ ಬುದ್ಧಿ ಸ್ಥಿಮಿತ ಕಳೆದುಕೊಂಡಾಗ ರಾಗ ದ್ವೇಷಗಳು ಹುಟ್ಟಲು ಕಾರಣವಾಗುತ್ತವೆ. ಇದರಿಂದ ನಮಗೆ ದುಃಖ ದುಮ್ಮಾದಿಗಳು ಮನಸ್ಸಿನಲ್ಲಿ ಮನೆ ಮಾಡಿಕೊಂಡು ಜೀವನ ಪೂರ್ತಿ ಗೋಳಾಟದಲ್ಲೇ ಕಳೆಯುವಂತಾಗುತ್ತೆ. ಇದಕ್ಕೆ ಉತ್ತರವಾಗಿ ನಾವು ನಮ್ಮ ಜೀವನವನ್ನು ಹೇಗೆ ಸಂತೋಷವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಶ್ರೀ ಭಗವಾನ್ ಕೃಷ್ಣ ನಮಗೆ ಪಾಠ ಹೇಳಿದ್ದಾನೆ. ಅದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ವಿಷಾದವೆನ್ನುವುದನ್ನು ಮೆಟ್ಟಿ ನಿಲ್ಲಬಹುದು. ಧೃತರಾಷ್ಟ್ರನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಮಕ್ಕಳಿಗೆ ಏನಾಗುವುದೋ ಎಂಬ ಆತಂಕ. ವೇದವ್ಯಾಸರು ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಅಂತ ಹೇಳಿದರೂ ಕೂಡ ಧೃತರಾಷ್ಟ್ರ ನಿರಾಕರಿಸ್ತಾನೆ. ಮಕ್ಕಳ ಆಟವನ್ನು ಕಣ್ಣಾರೆ ಕಂಡು ಆನಂದ ಪಡೆದ ಅವನಿಗೆ ಮಕ್ಕಳಿಗೆ ಅಪಾಯವಾದರೆ ಎಂಬ ಆತಂಕ. ಅದನ್ನು ಕಣ್ಣಾರೆ ನೋಡಿ ಸಂಕಟ ಪಡುವುದಕ್ಕಿಂತ ನೋಡದೇ ಇರೋದು ವಾಸಿ ಅಂತ ಅವನು ಅಂದುಕೊಳ್ತಾನೆ. ಹಾಗೆಂದು ಅವನಿಗೆ ಸುಮ್ಮನಿರೋದು ಕೂಡ ಸಾಧ್ಯ ಆಗಲ್ಲ. ಅಲ್ಲಿ ನಡೆಯುವ ಯುದ್ಧವನ್ನು ತಿಳಿಯುವ ಕುತೂಹಲ. ಕಡೆಗೆ ಇದನ್ನು ಅರ್ಥ ಮಾಡಿಕೊಂಡ ವೇದವ್ಯಾಸರು ಅವರ ಮಿತ್ರ ಹಾಗೂ ಸಾರಥಿಯಾಗಿರುವ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸ್ತಾರೆ. ಪಾಂಡವರಿಗೆ ಕೃಷ್ಣನ ರಕ್ಷಣೆ ಇದೆ ಎಂದು ತಿಳಿದಿದ್ದ ದಿವ್ಯ ದೃಷ್ಟಿ ಪಡೆದ ಸಂಜಯನನ್ನು ಪ್ರಶ್ನಿಸುತ್ತಾನೆ. ಧರ್ಮದ ಅರಿವಿದ್ದ ಧೃತರಾಷ್ಟ್ರ ಧರ್ಮಕ್ಷೇತ್ರ ಎಂಬ ಪದವನ್ನು ಉಪಯೋಗಿಸುತ್ತಾನೆ. ಸದ್ಯದಲ್ಲೇ ಅದು ಕುರುಕ್ಷೇತ್ರವಾಗಲಿದೆ ಎಂಬ ಭಾವನೆ ಅವನಲ್ಲಿ ಬಂದಾಗಿತ್ತು. ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿ ಪಾವನಗೊಂಡಿರುವಂತಹ ಪುಣ್ಯಭೂಮಿ ಅದು. ಈಗ ಅದು ಸ್ಮಶಾನವಾಗಲಿದೆ. ಧರ್ಮವನ್ನು ಅರಿತಿದ್ದರೂ ತನ್ನ ಮಕ್ಕಳೆಂಬ ಮೋಹ ಬಲವಾಗಿತ್ತು. ಪಾಂಡವರು ಕೇಳಿದ ಕೇವಲ 5 ಗ್ರಾಮಗಳನ್ನು ಮಾತ್ರ. ಅದನ್ನು ಮಕ್ಕಳಿಗೆ ಆಜ್ಞೆ ಮಾಡಿ ಅದನ್ನು ಕೊಡಿಸಬಹುದಾಗಿತ್ತು. ಆದರೆ ಹಾಗೆ ಮಾಡದೆ ಸುಮ್ಮನಾದ. ಮಕ್ಕಳು ಮಾಡುತ್ತಿರುವುದು ಸರಿ ಅನ್ನೋ ಭಾವನೆ ಇರಬಹುದು. ಇದರಿಂದ ಗೆದ್ದೆವೆಂದು ಬೀಗಲೂಬಹುದು. ಆದರೆ ನ್ಯಾಯದೇವತೆ ಇದನ್ನು ಒಪ್ಪೋದಿಲ್ಲ ಎಂದು ಯೋಚಿಸದೆ ತೆಗೆದುಕೊಂಡ ನಿರ್ಧಾರ ಇದು. ಅವನ ಮಾತಿನಲ್ಲಿ ತನ್ನ ಮಕ್ಕಳು ಮಾತ್ರ ನನ್ನವರು, ಪಾಂಡವರ ಮಕ್ಕಳು ನನ್ನವರಲ್ಲ ಎಂದು ಪರೋಕ್ಷವಾಗಿ ಸೂಚಿಸುವಂತೆ ಇತ್ತು. ಯುದ್ಧ ಮಾಡುವುದು ಖಚಿತವಾದಾಗ ಮಕ್ಕಳ ಬಗ್ಗೆ ಆತಂಕ ಕಾಡಿತು. ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಯುದ್ಧರಂಗದಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ಸಂಜಯನನ್ನು ಧೃತರಾಷ್ಟ್ರ ಕೇಳುತ್ತಾನೆ. ನಮ್ಮ ಶರೀರ ಒಂದು ಕ್ಷೇತ್ರದಂತೆ. ಮದ, ಮತ್ಸರ, ಕಾಮ, ಕ್ರೋಧ, ಲೋಭಗಳು ನಮ್ಮಲ್ಲಿ ಸೇರಿಕೊಂಡು ಆಟವಾಡುತ್ತವೆ. ನಮ್ಮ ಇಂದ್ರಿಯಗಳು ಬಯಕೆಯನ್ನು ಹುಟ್ಟುಹಾಕಿ ಬೇಡವಾದುದನ್ನು ತೋರಿಸಿ ಪಡೆಯುವ ಆಸೆಯನ್ನು ಹುಟ್ಟುಹಾಕುತ್ತವೆ. ಯಾವುದೂ ಶಾಶ್ವತ ಅಲ್ಲ ಎಂದು ನಮಗೆ ತಿಳಿದಿದ್ದರೂ ಮಾಯೆಯ ಸೆಳೆತ ಜೋರಾಗಿ ಇರುತ್ತೆ. ಈ ಕೆಟ್ಟ ಕಾಮನೆಗಳ ಜೀವನದಲ್ಲಿ ಅನಾಹುತಕ್ಕೆ ಕಾರಣವಾಗಬಲ್ಲದು. ಒಬ್ಬ ಕಳ್ಳನಿಗೂ ತಿಳಿದಿರುತ್ತೆ ಕಳ್ಳತನ ಮಾಡೋದು ತಪ್ಪು ಅಂತ. ಆದರೆ ಇಂದ್ರಿಯಗಳು ಪ್ರಚೋದಿಸಿ ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂತೆ ಮಾಡುತ್ತವೆ. ಪ್ರಯತ್ನ ಪಟ್ಟರೂ ಸಿಗದೆ ಹೋದಾಗ ಅದಕ್ಕೆ ಕಾರಣರಾದರ ಮೇಲೆ ಮತ್ಸರ ಮೂಡಿ ಕ್ರೋಧಕ್ಕೆ ಕಾರಣವಾಗುತ್ತದೆ. ಕೋಪದಲ್ಲಿ ಮಾಡಬಾರದ ಕೆಲಸವನ್ನು ಮಾಡಿಸಿ ಸಂಕಷ್ಟಕ್ಕೆ ಗುರಿ ಆಗೋ ಹಾಗೆ ಮಾಡಿಬಿಡುತ್ತವೆ. ಧೃತರಾಷ್ಟ್ರನದು ಮೋಹವಾದರೆ ದುರ್ಯೋಧನದು ಮತ್ಸರ. ಎಲ್ಲವೂ ತನ್ನ ಇಷ್ಟದಂತೆಯೇ ನಡೆಯಬೇಕು ಅನ್ನುವ ಒಂದು ಕೆಟ್ಟ ಹಠ. ಇದರಿಂದ ಅಪ್ಪ ಮಗ ಇಬ್ಬರು ನೆಮ್ಮದಿಯಿಲ್ಲದೆ ಆತಂಕ ಎದುರಿಸುವಂತಾಗಿ ಭೀಷ್ಮ, ವಿದುರ, ಆಚಾರ್ಯರು ಬೇಕಾದಷ್ಟು ಜನ ಬಂದು ಬುದ್ಧಿ ಹೇಳದೆ ಸೋತು ಹೋದರು. ಯುದ್ಧ ಬೇಡ ಅಂತ ಹೇಳಿ ಸೋತರು. ಕೃಷ್ಣ ಸಂಧಾನ ಮಾಡಿ ಯುದ್ಧ ಆಗದಂತೆ ಮಾಡಲು ಪ್ರಯತ್ನಪಟ್ಟ. ತನ್ನ ವಿಶ್ವರೂಪವನ್ನು ತೋರಿಸಿ ತಾನು ಯಾರು ಅಂತ ಅರ್ಥ ಮಾಡೋದಕ್ಕೆ ಪ್ರಯತ್ನಪಟ್ಟ. ಆದರೆ ದುರ್ಯೋಧನ ಅದನ್ನು ನಂಬದೆ ಮಾಯಾವಿ ಎಂದು ಹೇಳಿದ.
ಧೃತರಾಷ್ಟ್ರ ಕೇಳಿದ ಪ್ರಶ್ನೆಗೆ ಸಂಜಯ ಉತ್ತರಿಸಲು ಮುಂದಾಗುತ್ತಾನೆ. ವ್ಯೂಹಾಕಾರವಾಗಿ ರಚಿಸಿದ್ದ ಪಾಂಡವರ ಸೇನೆಯನ್ನು ನೋಡಿ ರಾಜನಾದ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಹೋಗುತ್ತಾನೆ. ಆದರೆ ದುರ್ಯೋಧನನ ಮನಸ್ಸು ಬೇರೊಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿತ್ತು. ಕೆಟ್ಟ ಕೆಲಸ ಮಾಡಿದವರಿಗೆ ಒಳಗೆ ಅಳಕು ಇದ್ದೇ ಇರುತ್ತೆ. ತನ್ನ ಬಗ್ಗೆ ತನಗೆ ವಿಶ್ವಾಸ ಇರೋದಿಲ್ಲ. ಗುರು ಹಿರಿಯರು ಉಪ್ಪಿನ ಋಣ ತೀರಿಸಲು ನನ್ನ ಕಡೆ ಬಂದಿದ್ದಾರೆ ಅಂತ ಅಂದ್ಕೊಳ್ತಾನೆ ದುರ್ಯೋಧನ. ಆದರೆ ನಿಜವಾಗಿ ಅವರಿಗೆಲ್ಲ ಪಾಂಡವರು ಜಯಗಳಿಸಬೇಕು ಅನ್ನೋದು ಆಶಿಸ್ತಿದ್ದಾರೆ. ಮನಸ್ಸಿಟ್ಟು ಯುದ್ಧ ಮಾಡ್ತಾರೋ ಇಲ್ವೋ ಎಂಬ ಗುಮಾನಿ ಅವನಿಗೆ. ದ್ರೋಣಾಚಾರ್ಯರು ಇಬ್ಬರಿಗೂ ಗುರು. ಆದರೆ ಅರ್ಜುನ ಲೋಕದಲ್ಲಿ ಬಿಲ್ಲುವಿದ್ಯೆ ಮೊದಲನೆಯವನಾಗಬೇಕೆಂದು ಬಯಸಿದರು. ಅರ್ಜುನ ಲೋಕದಲ್ಲೇ ಬಿಲ್ಲುವಿದ್ಯೆಯಲ್ಲಿ ಮೊದಲನೆಯವನಾಗಬೇಕು ಅಂತ ಬಯಸಿದರು. ಅದಕ್ಕೆ ತಕ್ಕ ಹಾಗೆ ತರಬೇತಿ ಕೂಡ ನೀಡಿದರು. ಈ ಕಾರಣದಿಂದ ಏಕಲವ್ಯ ಅರ್ಜುನನಿಗಿಂತ ಎತ್ತರಕ್ಕೆ ಬೆಳೆಯಬಾರದು ಅಂತ ಗುರುದಕ್ಷಿಣೆ ನೆಪದಲ್ಲಿ ಏಕಲವ್ಯನ ಬೆರಳನ್ನು ದಾನವಾಗಿ ಪಡೆದರು. ಇಂಥವರು ಮನಸ್ಸಿಟ್ಟು ಯುದ್ಧ ಮಾಡ್ತಾರಾ ಎಂಬ ಅನುಮಾನ. ಮನಸ್ಸು ಕೆಟ್ಟಾಗ ಆಡಬಾರದ ಮಾತುಗಳನ್ನು ಆಡಿಸ್ಬಿಡುತ್ತವೆ. ಯುದ್ಧ ಆಗುವ ಮುನ್ನ ಗುರುಗಳನ್ನು ಭೇಟಿ ಮಾಡಿ ತನ್ನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಬೇಕೆಂದು ಕಾಲಿಗೆ ಬಿದ್ದು ನಯವಿನಯದಿಂದ ಕೇಳಿಕೊಂಡಿದ್ದ ದುರ್ಯೋಧನ ಯುದ್ಧರಂಗಕ್ಕೆ ಬಂದ ಮೇಲೆ ಅಹಂಕಾರದಿಂದ ಕೊಂಕು ಮಾತುಗಳಿಂದ ತಿವಿಯುತ್ತಾನೆ. ಆಗ ಗುರು ಎನ್ನುವುದನ್ನು ಮರೆತು ತನ್ನ ಅನ್ನಕ್ಕೆ ಬಿದ್ದವರು ಎಂಬಂತೆ ವರ್ತಿಸಿದ. ನಾವು ಎರಡು ರೀತಿಯ ಜನರನ್ನು ಕಾಣಬಹುದು. ತಮ್ಮ ಅವಶ್ಯಕತೆಗಾಗಿ ಬೇರೊಬ್ಬರ ಬಳಿ ಹೋಗಿ ಸಹಾಯ ಪಡೆಯುತ್ತಾರೆ. ನಂತರ ಅಪರಿಚಿತರಂತೆ ನಡೆಯುತ್ತಾರೆ. ಮತ್ತೆ ಕೆಲವರು ಯಾವ ರೀತಿಯ ಅಪೇಕ್ಷೆ ಇಲ್ಲದೆ ಪ್ರೀತಿಯಿಂದ ಕಡೆಯ ತನಕ ಗೆಳೆತನವನ್ನು ಉಳಿಸಿಕೊಳ್ಳುತ್ತಾರೆ. ದುರ್ಯೋಧನ ಕಾರ್ಯವಾಸಿ. ಮದ ತುಂಬಿಕೊಂಡಿದ್ದ ಅವನು ತನ್ನ ಸಮ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದ. ಎಲ್ಲರೂ ತನ್ನ ಮಾತಿನಂತೆ ನಡೆಯಬೇಕು ಅಂತ ಕೂಡ ಬಯಸಿದ್ದ. ಬೇರೊಬ್ಬರನ್ನು ಹಿಂಸಿಸಿ ಆನಂದ ಪಡುವವರು ಇರುತ್ತಾರೆ. ದ್ರೋಣಾಚಾರ್ಯರ ಬಳಿ ಬಂದ ದುರ್ಯೋಧನ ಅವರಿಗೆ ಆಗದವರನ್ನು ಬೇಕು ಅಂತಲೇ ಕೊಂಡಾಡ್ತಾನೆ. ಪಾಂಡವರ ಪಕ್ಷದಲ್ಲಿ ಸೇರಿದ ದ್ರುಪದನಿಗೂ ದ್ರೋಣಾಚಾರ್ಯರಿಗೂ ವೈರತ್ವ ಇತ್ತು. ಇದನ್ನು ತಿಳಿದಿದ್ದ ದುರ್ಯೋಧನ ಬೇಕು ಅಂತಲೇ ಅವರ ಬಳಿ ಹೋಗಿ ದ್ರುಪದನ ಮಗ ರಚಿಸಿದ ವ್ಯೂಹದ ಕಡೆಗೆ ತೋರಿಸಿ ಮೆಚ್ಚುಗೆಯ ಮಾತನ್ನು ಹೇಳುತ್ತಾನೆ. ಆದರೆ ಅದು ಹೃದಯ ತುಂಬಿ ಬಂದ ಮಾತಲ್ಲ. ಗುರುಗಳನ್ನು ಕೀಟಲೆ ಮಾಡುವುದಕ್ಕಾಗಿಯೇ ಮಾಡಿದ್ದು. ಮಗುವು ಚಿಡುತ್ತಾನೆ. ಈ ಕಡೆ ಸಮಾಧಾನ ಮಾಡುವಂಥ ಭಾವನೆಯೇ ಇತ್ತು ಅವನ ವರ್ತನೆಯಲ್ಲಿ. ನಂತರ ಗುರುಗಳನ್ನು ಹುರಿದುಂಬಿಸುವ ಮಾತನ್ನೂ ಹೇಳ್ತಾನೆ. ತನ್ನ ಕಡೆ ಇರುವ ಸೇನೆಯನ್ನು ತೋರಿಸುತ್ತಾ ಅವರ ಹೆಸರನ್ನು ಹೇಳಿ ಜೊತೆಗೆ ಅವರ ವೀರತನವನ್ನು ಕೊಂಡಾಡ್ತಾನೆ. ಆದರೆ ಮನಸ್ಸಿನಲ್ಲಿ ಆತಂಕ, ಭಯ. ಆದರೆ ಮೇಲ್ನೋಟಕ್ಕೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇರೋಲ್ಲ. ತನ್ನ ಭಯವನ್ನು ಮುಚ್ಚಿಕೊಳ್ಳುತ್ತಾ ಪ್ರಯತ್ನ ಮಾಡ್ತಾನೆ. ಎಲೆ ಆಚಾರ್ಯನೇ, ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ದ್ರುಪದ ಪುತ್ರನಿಂದ ವ್ಯೂಹಾಕಾರವನ್ನು ರಚಿಸಿರುವ ಈ ದೊಡ್ಡ ಸೇನೆಯನ್ನು ನೋಡಿ ಎಂದು ಹೇಳುತ್ತಾನೆ. ಮನಸ್ಸು ಕೆಟ್ಟಾಗ ಒಳಗಿನ ಬೇಗುದಿ ಬೆಂಕಿಯ ಜ್ವಾಲೆಯಂತೆ ಮಾತಿನ ಮೂಲಕ ಹೊರಚೆಲ್ಲುತ್ತದೆ. ಅದುವರೆಗೆ ಗುರುಗಳಿಗೆ ಆಗದವರನ್ನು ಕುರಿತು ಮೆಚ್ಚಿಕೊಂಡವನು ನಂತರ ತನ್ನ ಕಡೆಯವರನ್ನು ಕುರಿತು ಹೆಮ್ಮೆ ಪಡುತ್ತಾನೆ. ಆದರೆ ಮನಸ್ಸು ಒಬ್ಬೊಬ್ಬರನ್ನು ತೂಕಕ್ಕೆ ಹಾಕಿ ಅವರ ಸಾಮರ್ಥ್ಯವನ್ನು ಅಳೆದು ತೂಗುತ್ತದೆ. ದುರ್ಯೋಧನ ತನ್ನ ಕಡೆ ಇದ್ದ ವೀರರಲ್ಲಿ ಪ್ರತಿಯೊಬ್ಬರನ್ನೂ ತನ್ನ ಕಣ್ಣ ಮುಂದೆ ತಂದುಕೊಳ್ತಾನೆ. ದ್ರೋಣರ ಪ್ರೀತಿಯ ಪುತ್ರ ಅಶ್ವತ್ಥಾಮ ವೀರ. ಆದರೆ ಅವನ ಬುದ್ಧಿ ಸ್ಥಿಮಿತದಲ್ಲಿ ಇರುತ್ತಿರಲಿಲ್ಲ. ಅವನು ತಿಕ್ಲು ಬುದ್ಧಿಯನ್ನು ನಂಬುವ ಕೂಡ ಇರಲಿಲ್ಲ. ಯುದ್ಧ ಮಾಡುವಾಗ ಅರ್ಧಕ್ಕೆ ಬೆಟ್ಟಿಗೆ ಹೊರಗೆ ನಡೆದರೂ ಆಶ್ಚರ್ಯವೇನಿಲ್ಲ. ಕೃಪಾಚಾರ್ಯರು ದ್ರೋಣಾಚಾರ್ಯರ ಬಳಗ. ಇದರಿಂದಾಗಿ ಅವರಿಗಾಗಿ ಒಪ್ಪಿ ಬಂದವರು. ದುರ್ಯೋಧನನ ತಮ್ಮ ವಿಕರ್ಣ ಮಿಕ್ಕವರಿಗಿಂತ ಸ್ವಭಾವದಲ್ಲೇ ಬೇರೆ. ತನ್ನನ್ನು ಬೇರೆಯವರು ಒಳ್ಳೆಯವನೆಂದು ಕೊಂಡಾಡಲಿ ಅಂತ ಇಚ್ಛೆ ಪಡುವಂಥವನು. ಇದರಿಂದ ಯಾವಾಗ ಯಾರ ಪಕ್ಷ ಸೇರ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ. ಇದರಿಂದ ಅವನನ್ನು ನಂಬೋದು ಕಷ್ಟ. ಕರ್ಣ ಆಪ್ತಮಿತ್ರ, ತನಗಾಗಿ ಪ್ರಾಣ ಕೊಡಲು ಸಿದ್ಧ. ಆದರೆ ಭೀಷ್ಮರಿಗೆ ಕರ್ಣನಿಗೂ ಆಗ್ತಾ ಇರಲ್ಲ. ಒಮ್ಮೆ ಅರ್ಜುನನನ್ನು ಭೀಷ್ಮರ ಎದುರಿಗೆ ತಿರಸ್ಕಾರದ ಮಾತುಗಳನ್ನು ಆಡಿ ಅವರಿಂದ ಚೀಮಾರಿ ಹಾಕಿಸಿಕೊಂಡಿದ್ದ. ಈ ಕಾರಣದಿಂದ ಅವನ ಪ್ರತಿಜ್ಞೆ ಮಾಡಿದ್ದ, ಇನ್ನು ಮುಂದೆ ಭೀಷ್ಮರ ಎದುರಿಗೆ ನಾನು ಯುದ್ಧ ಮಾಡುವುದಿಲ್ಲ ಅಂತ. ಭೀಷ್ಮ ಸೇನಾಧಿಪತಿ. ಸೇನೆಯಲ್ಲಿ ಅವರಿದ್ದಾಗ ಶಿಸ್ತು ಕಾಪಾಡಿಕೊಳ್ಳಲು ಸಾಧ್ಯ ಇತ್ತು. ಅವರನ್ನು ಬಿಡುವ ಹಾಗಿರಲಿಲ್ಲ. ಅವರು ಇಚ್ಛಾಮರಣಿ. ಇನ್ನು ಕರ್ಣನ ಸಹಾಯ ಸಿಗುವುದು ಕಷ್ಟ.
ಪಾಂಡವರ ಸೈನ್ಯಕ್ಕಿಂತ ತನ್ನ ಕಡೆ ಸೈನ್ಯ ದೊಡ್ಡದೆಂದು ಸಮಾಧಾನವಿದ್ದರೂ ಒಳಗೆ ಅಂಜಿಕೆ ಇತ್ತು. ನಂತರ ಪಾಂಡವರ ಕಡೆ ಇದ್ದ ವೀರರ ಹೆಸರುಗಳನ್ನು ಹೇಳುತ್ತಾನೆ. ಅಂಥ ಮಹಾಶೂರರ ಜೊತೆ ಯುದ್ಧ ಮಾಡುವುದು ಸುಲಭವಲ್ಲ. ಸಾತ್ಯಕಿ ಮಹಾವೀರ, ಇದಲ್ಲದೆ ಕಾಶಿರಾಜ, ಸುತ, ಸೋಮ, ಕುಂತಿಭೋಜ, ಪುರುಜಿತ್, ಇನ್ನೂ ಅನೇಕ ವೀರರ ಹೆಸರನ್ನು ಹೇಳುವನು. ಹಾಗೆಯೇ ತನ್ನ ಪಕ್ಷದಲ್ಲೂ ಅನೇಕ ವೀರರಿದ್ದಾರೆ ಅಂತ ಧೈರ್ಯದ ಮಾತುಗಳನ್ನು ಹೇಳ್ತಾನೆ. ನನಗಾಗಿ ಪ್ರಾಣ ಕೊಡಲು ಸಿದ್ಧರಿದ್ದಾರೆ ಅಂತಲೂ ಹೆಮ್ಮೆ ಪಡ್ತಾನೆ. ಭೀಷ್ಮ, ಕರ್ಣ, ಕೃಪಾಚಾರ್ಯ, ವಿಕರ್ಣ, ಭೂರಿಶ್ರವಸು ಮತ್ತು ಜಯದ್ರಥನ ಹೆಸರುಗಳನ್ನು ಹೇಳಿ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ, ಇದರಿಂದ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ತನಗೆ ತಾನೇ ಸಮಾಧಾನ ಪಟ್ಟುಕೊಳ್ತಾನೆ. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ.